ಉಡುಪಿ ಜಿಲ್ಲಾ ಮಾಜಿ ಸೈನಿಕರ ವಿವಿಧೋದ್ದೇಶ ಸಹಕಾರಿ ಸಂಘವು 2025-26ನೇ ಸಾಲಿನಲ್ಲಿ 1,78,99,999 ರೂಪಾಯಿ ಲಾಭ ಗಳಿಸಿದ್ದು, ಒಟ್ಟಾರೆಯಾಗಿ ಪ್ರಸ್ತುತ ವರ್ಷದಲ್ಲಿ 325 ಕೋಟಿ ವ್ಯವಹಾರ ನಡೆಸಲಾಗಿದೆ ಎಂದು ಸಂಘದ ಕಾರ್ಯನಿರ್ವಹಣಾಧಿಕಾರಿ ಪರಮಶಿವ ಹೇಳಿದ್ದಾರೆ. ಆದಿ ಉಡುಪಿಯ ಅಂಬೇಡ್ಕರ್ ಭವನದಲ್ಲಿ ಉಡುಪಿ ಜಿಲ್ಲಾ ಮಾಜಿ ಸೈನಿಕರ ವಿವಿಧೋದ್ದೇಶ ಸಹಕಾರಿ ಸಂಘದ 2025-26ನೇ ಸಾಲಿನ ವಾರ್ಷಿಕ ಸಭೆ ಜರುಗಿತು. ಈ ಸಭೆಯಲ್ಲಿ ಸಂಘದ ಕಾರ್ಯನಿರ್ವಹಣಾಧಿಕಾರಿ ಪರಮಶಿವ ಅವರು ಲೆಕ್ಕಪತ್ರ ಮಂಡಿಸಿ ವರದಿ ವರ್ಷದಲ್ಲಿ ಸಂಘವು 6,55,01,416 ರೂಪಾಯಿ ಆದಾಯ ದಾಖಲಿಸಿದ್ದು, 325 ಕೋಟಿ ವ್ಯವಹಾರ ನಡೆಸಲಾಗಿದೆ. 2025-26ನೇ ಸಾಲಿನಲ್ಲಿ 1,78,99,999 ರೂಪಾಯಿ ಲಾಭಾಂಶ ಬಂದಿದೆ ಎಂದು ಸಭೆಗೆ ಮಾಹಿತಿ ನೀಡಿದರು. ಸಭೆಯನ್ನು ಸಂಘದ ಅಧ್ಯಕ್ಷ FEA ರೋಡ್ರಿಗಸ್ ನಡೆಸಿಕೊಟ್ಟರು. ಮುಂದಿನ ಯೋಜನೆಗಳ ಬಗ್ಗೆ ಅವರು ವಿವರಿಸಿದರು. ಸಂಘದ ಉಪಾಧ್ಯಕ್ಷ ಕಮಡೋರ್ ಜೆರೋಮ್ ಕ್ಯಾಸ್ತಲಿನೋ ವಂದಿಸಿದರು. ಸಂಘದ ನಿರ್ದೇಶಕರು, ಸಿಬ್ಬಂದಿ ವರ್ಗ ಹಾಗೂ ಗ್ರಾಹಕರು ಈ ಸಂದರ್ಭ ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ 80 ವರ್ಷ ಮೇಲ್ಪಟ್ಟ ಮಾಜಿ ಸೈನಿಕರಿಗೆ ಸನ್ಮಾನ, ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸಹಾಯಧನ, ಸಮಾಜ ಸೇವಕ ನಿತ್ಯಾನಂದ ಒಳಕಾಡು ಅವರಿಗೆ ಸನ್ಮಾನ ಸಮಾರಂಭ ಜರುಗಿತು. ಇದಕ್ಕೂ ಮೊದಲು ಮಾಜಿ ಸೈನಿಕರ ವೇದಿಕೆಯ 38ನೇ ಮಹಾಸಭೆ ಜರುಗಿತು. ಅಧ್ಯಕ್ಷರಾದ ಗಣಪಯ್ಯ ಶೇರಿಗಾರ್ ಸಭೆಯನ್ನು ನಡೆಸಿಕೊಟ್ಟರು. ಪ್ರಭಾಕರ್ ನಾಯ್ಕ ಅವರು ಲೆಕ್ಕಾಚಾರ ಮಂಡಿಸಿದರು. ಎಲ್ಲರಿಗೂ ನಮಸ್ಕಾರ. ಮಾಜಿ ಸೈನಿಕರ ವೇದಿಕೆ ರಿಜಿಸ್ಟರ್ ಉಡುಪಿ ಇದರ 25-26ನೇ ಸಾಲಿನ ವಾರ್ಷಿಕ ವರದಿ. ಉಡುಪಿ ಜಿಲ್ಲೆ ಮಾಜಿ ಸೈನಿಕರ ವೇದಿಕೆ ಇದರ 37ನೇ ವಾರ್ಷಿಕ ಮಹಾಸಭೆಯು ದಿನಾಂಕ 27/7/2025 ಆದಿತ್ಯವಾರ ಬೆಳಿಗ್ಗೆ 10ಕ್ಕೆ ಸರಿಯಾಗಿ ಆದಿ ಉಡುಪಿಯ ಡಾಕ್ಟರ್ BR ಅಂಬೇಡ್ಕರ್ ಸಭಾಭವನದಲ್ಲಿ ವೇದಿಕೆ ಅಧ್ಯಕ್ಷರಾದ ಶ್ರೀಯುತ ಗಣಪಯ್ಯ ಶೇರಿಗಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಮಹಾಸಭೆಯಲ್ಲಿ ಎಲ್ಲ ನಿರ್ದೇಶಕರು ಹಾಗೂ ಸುಮಾರು 95 ಮಂದಿ ಮಾಜಿ ಸೈನಿಕರು ಹಾಜರಿದ್ದರು. ಈಗ ಅಧ್ಯಕ್ಷರಿಂದ ಸ್ವಾಗತ ಭಾಷಣ. ಮಾಜಿ ಸೈನಿಕರ ವೇದಿಕೆಯ ಸ್ಥಾಪಕ ಸದಸ್ಯರು ಹಾಗೂ ನಮ್ಮ ಅಡ್ವೈಸರ್ಗಳಾದ ಕಮಾಂಡರ್ ಕ್ಯಾಸ್ಟಲಿನೋ ಸರ್, ಕರ್ನಲ್ ರೋಡ್ರಿಗಸ್ ಸರ್ ಹಾಗೂ ನಮ್ಮ ಎಲ್ಲ ನಿರ್ದೇಶಕರಿಗೆ ಮಾಜಿ ವೇದಿಕೆ ಮಾಜಿ ಸೈನಿಕರ ವೇದಿಕೆ ಪರವಾಗಿ ಸ್ವಾಗತಿಸುತ್ತೇನೆ. ಮಾಜಿ ಸೈನಿಕರ ವೇದಿಕೆ ಮೇಲೆ ಹಾಜರಿರುವ ಎಲ್ಲ ಡೈರೆಕ್ಟರ್ಗಳಿಗೂ ಕೂಡ ನಾನು ಮಾಜಿ ಸೈನಿಕರ ವೇದಿಕೆ ಪರವಾಗಿ ಸ್ವಾಗತಿಸುತ್ತೇನೆ. ಹಾಗೆಯೇ ಈ ವಾರ್ಷಿಕ ಮಹಾಸಭೆಯಲ್ಲಿ ಭಾಗವಹಿಸಲು ಬಂದಿರುವ ಎಲ್ಲ ಮಾಜಿ ಸೈನಿಕರು ಮತ್ತು ಅವರ ಅವಲಂಬಿತರಿಗೆ ವೇದಿಕೆ ವತಿಯಿಂದ ಸ್ವಾಗತವನ್ನು ಕೋರುತ್ತೇನೆ. ನಮ್ಮ ಈ ಮಹಾಸಭೆಯಲ್ಲಿ ಸನ್ಮಾನವನ್ನು ಸ್ವೀಕರಿಸಲು ಉಪಸ್ಥಿತರಿರುವ 80 ಇಯರ್ಸ್ ಆ್ಯಂಡ್ ಅಬವ್ ಮಾಜಿ ಸೈನಿಕರು ಹಾಗೂ ಅವರ ಕುಟುಂಬದವರಿಗೆ ವೇದಿಕೆ ಪರವಾಗಿ ಸ್ವಾಗತವನ್ನು ವಹಿಸುತ್ತೇನೆ. ಹಾಗೆಯೇ ವಿದ್ಯಾರ್ಥಿ ವೇತನವನ್ನು ಸ್ವೀಕರಿಸಿ ಬಂದಿರುವ ಮಾಜಿ ಸೈನಿಕರ ಮಕ್ಕಳಿಗೆ ಹಾಗೂ ಅವರೊಂದಿಗೆ ಬಂದಿರುವ ಅವರ ಪೋಷಕರಿಗೆ ಕೂಡ ವೇದಿಕೆಯಿಂದ ಸ್ವಾಗತವನ್ನು ವಹಿಸುತ್ತೇನೆ. ಮಾಜಿ ಸೈನಿಕರ ವಿವಿಧೋದ್ದೇಶ ಸಹಕಾರ ಸಂಘ ಮಾಜಿ ಸೈನಿಕರ ವೇದಿಕೆ ರಿಜಿಸ್ಟರ್ ಉಡುಪಿ ದಿನಾಂಕ 26/7/2026 ಸ್ಥಳ BR ಅಂಬೇಡ್ಕರ್ ಸಮುದಾಯ ಭವನ, ಆದಿ ಉಡುಪಿ, ಮಿನಿ ಮಾರ್ಕೆಟ್ ಹತ್ತಿರ, ಉಡುಪಿ. ನೆಕ್ಸ್ಟ್ ಸುಬೇದಾರ್ ಮೇಜರ್ ದಿನೇಶ್ ಕಿನಿ, ಮಣಿಪಾಲ್. ಆಯುರಾರೋಗ್ಯ ಸಕಲ ಸಂಪತ್ತನ್ನು ಕರುಣಿಸಲೆಂದು ಹಾರೈಸುತ್ತಾ ಈ ಸನ್ಮಾನ ಪತ್ರವನ್ನು ಅರ್ಪಿಸುತ್ತಿದ್ದೇವೆ. Next we request Desmond Peter Fernandez, Corporal from the Indian Army, to come out to the stage. Requesting Chandrasekhar Suvarna sir. 4,35,679.78 ಕರಡು ಸಾಲದ ನಿಧಿ 27,81,508.57 59,64,181.57 ವರದಿ ಸಾಲಿನಲ್ಲಿ ಧರ್ಮ ಕಾರ್ಯ ಅನುಷ್ಠಾನ ನಿಧಿ 8,80,613
11,49,856 ವರದಿ ಸಾಲಿನಲ್ಲಿ, ಮಾಜಿ ಸೈನಿಕರು ಮತ್ತು ಅದರ ಅವಲಂಬಿತರ ಕಲ್ಯಾಣ ನಿಧಿಯಲ್ಲಿ 11,08,511, 14,67,259 ರೂಪಾಯಿ ವರದಿ ಸಾಲಿನಲ್ಲಿ, ಮಾಜಿ ಸೈನಿಕರ ಸದಸ್ಯರ ಮರಣ ನಿಧಿ 8,97,205, 12,94,948 ರೂಪಾಯಿ, ಸಿಬ್ಬಂದಿ ಭವಿಷ್ಯ ನಿಧಿ 29,46,163 ರೂಪಾಯಿ ಇಂದಿನ ಸಾಲಿನಲ್ಲಿ, 31,19,390 ವರದಿ ಸಾಲಿನಲ್ಲಿ, ಸಿಬ್ಬಂದಿ ಉಪದಾನ ನಿಧಿ 15,10,781, 18,10,058 ರೂಪಾಯಿ ವರದಿ ಸಾಲಿನಲ್ಲಿ, ಸಿಬ್ಬಂದಿ ನಿವೃತ್ತಿ ನಿಧಿ 4 ಲಕ್ಷ ಇಂದಿನ ಸಾಲಿನಲ್ಲಿ, 8,50,000 ವರದಿ ಸಾಲಿನಲ್ಲಿ, ಕರಡು ನಿಯೋಗದ ನಿಧಿ 1,20,00,000 ಮತ್ತು ಈಗ ಪ್ರಸ್ತುತ ವರದಿನಲ್ಲಿ ಕೂಡ 1,20,00,000, ಒಟ್ಟು 24-25ರಲ್ಲಿ 4,99,61,130.15 ಇಂದಿನ ಸಾಲಿನಲ್ಲಿ, ವರದಿ ವರ್ಷದ ಪ್ರಸ್ತುತವಾಗಿ 6,32,68,320 ಪ್ಲಸ್ 74,75,000 ಸೇರ್ಪಡೆಗೊಂಡಾಗ 7 ಕೋಟಿಯಷ್ಟು ನಿಧಿಗಳಲ್ಲಿರುತ್ತದೆ. ಸಂಘದ ವಿವಿಧ ನಿಧಿಗಳ ಖಾತೆಗಳಲ್ಲಿ 24-25ನೇ ಸಾಲಿನಲ್ಲಿ ಮೊಬಲಗು 4.99 ಕೋಟಿ ಇದ್ದು 1.33 ಕೋಟಿಯಷ್ಟು ಹೆಚ್ಚಳದೊಂದಿಗೆ ವರದಿ ವರ್ಷಾಂತ್ಯಕ್ಕೆ 6.33 ಕೋಟಿಗಳು ಇರುತ್ತದೆ. ಸಾಧಾರಣ ಒಂದು 300 ಕೋಟಿ ರೂಪಾಯಿಯಷ್ಟು ಸಬ್ಸ್ಕ್ರಿಪ್ಷನ್ ಬರುತ್ತೆ. ಓವರಾಲ್ ಖರ್ಚು 3,000 ಕೋಟಿ ರೂಪಾಯಿಯಷ್ಟು ಮಟ್ಟಿಗೆ ಮೆಡಿಕಲ್ ಬಿಲ್ಗಳು ಬರ್ತಾ ಇರ್ತವೆ. ಆದ್ದರಿಂದ ಸರ್ಕಾರದ ಪ್ರಯಾರಿಟಿಯಲ್ಲಿ ಇದು ತೋರಿಕೆಗೆ, ಅಂದರೆ ಪಬ್ಲಿಸಿಟಿಗೆ ವಿ ಲುಕ್ ಆಫ್ಟರ್ ಎಕ್ಸ್ ಸರ್ವಿಸ್ಮನ್ ಅಂತೆಲ್ಲ ಅವ್ರು ಹೇಳಿಕೆ ಕೊಡ್ಬೋದು. ಬಟ್ ಸರ್ಕಾರವು ದುಡ್ಡು ರಿಲೀಸ್ ಮಾಡೋದ್ರಲ್ಲಿ ಸ್ವಲ್ಪ ಲಾಸ್ಟ್ ಸ್ಟೇಜಿಗೆ ಮಾಡ್ತಾರೆ. ಆದರೆ ಸ್ವಲ್ಪ ಇದು ಖರ್ಚು ಮತ್ತು ಆದಾಯದಲ್ಲಿ ತುಂಬ ಗ್ಯಾಪ್ ಇರೋದ್ರಿಂದ ಅವರ ಪ್ರಯಾರಿಟಿಯಲ್ಲಿ ನಂಬರ್ 1 ಅಂತ ನಮಗೆ ಹೇಳಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಇದು ಒಂದು ಸಮಸ್ಯೆ ಅಂತ ಅವರು ಹೇಳಿದರು. ಇನ್ನೂ ಒಂದು ದೊಡ್ಡ ಸಮಸ್ಯೆಯನ್ನು ಅವರು ನಮ್ಮೊಟ್ಟಿಗೆ ಶೇರ್ ಮಾಡಿದ್ರು. ಅದೇನು ಅಂತಂದರೆ, ತುಂಬ ದಯವಿಟ್ಟು ಕ್ಷಮಿಸಬೇಕು, ನಾನು ಇದನ್ನು ಓಪನ್ ಆಗಿ ಹೇಳ್ತಾ ಇದ್ದೇನೆ, ತಪ್ಪು ತಿಳ್ಕೊಬೇಡಿ. ನಮ್ಮ ಎಕ್ಸ್ ಸರ್ವಿಸ್ಮನ್ಗಳು ಕೂಡ ಉತ್ತರ ಭಾರತದಲ್ಲಿ ವಿಶೇಷವಾಗಿ ಸ್ವಲ್ಪ ಫ್ರಾಡ್ ಮಾಡ್ತಾ ಇದ್ದಾನೆ ಅನ್ನುವಂಥ ಒಂದು ಮಾತನ್ನು ಅವರು ಹೇಳಿದರು. ಅನೇಕ ರೀತಿಯ ಫ್ರಾಡ್, ಅದರ ಡೀಟೇಲ್ಸಿಗೆ ನಾನು ಹೋಗುವುದಿಲ್ಲ, ಯಾಕಂದರೆ ಅದರ ಅನುಭವ ನನಗಿದೆ. ನಾನು ಅಕೌಂಟ್ಸ್ ಆಫೀಸರ್, ಬೇಸಿಕಲಿ ಮೈ ಪ್ರೊಫೆಷನ್ ಇಸ್ ಅಕೌಂಟ್ಸ್. ನಾನು ಉತ್ತರ ಭಾರತದಲ್ಲಿ, ಕಾನ್ಪುರದಲ್ಲಿ, ಅಲಹಾಬಾದ್ನಲ್ಲಿ ಎಲ್ಲ ಡೆಪೋಗಳಲ್ಲಿ ಕೆಲಸ ಮಾಡಿದ್ದೇನೆ. ಅಲ್ಲಿ ತುಂಬ ಸಿವಿಲಿಯನ್ ಸ್ಟಾಫ್ ಎಲ್ಲ ಇದ್ದಾರೆ. ಹೇಗೆ ಮೆಡಿಕಲ್ ಕ್ಲೈಮ್ಗಳಲ್ಲಿ ಫ್ರಾಡ್ ಮಾಡ್ತಾರೆ ಅನ್ನೋದೆಲ್ಲ ನನಗೆ ಚೆನ್ನಾಗಿ ಗೊತ್ತು. ಹಾಗೆ ಈ ECHS ಸಿಸ್ಟಮ್ನಲ್ಲಿ ಕೂಡ ಒಂದಷ್ಟು ಇದು ಎಂಟರ್ ಆಗಿದೆ. ಆದ್ದರಿಂದ ನಾವುಗಳು ಕೂಡ ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಬೇಕು. ಅವರಿಂದ ನನಗೆ ಸನ್ಮಾನ ಮಾಡಿದ್ದು ಅಂತ ನನಗೆ ಗೌರವ ತಂದಿದೆ. ಯಾಕೆಂತ ಹೇಳಿದ್ರೆ, ಒಂದು ಕಡೆಯಿಂದ ಸಂತೋಷವೂ ಕೂಡ ಇದೆ, ಒಂದು ಕಡೆಯಿಂದ ನಾಚಿಕೆ ಕೂಡ ಆಗ್ತದೆ. ಯಾಕೆಂತ ಹೇಳಿದರೆ, ಈ ವೇದಿಕೆಯಲ್ಲಿ ಸನ್ಮಾನ ಮಾಡಿದವರೆಲ್ಲ ದೇಶಕ್ಕೋಸ್ಕರ ಅವರು ಒಂದು ಸೇವೆಯನ್ನು ಸಲ್ಲಿಸಿದವರು. ನಾನು ಸಣ್ಣ ಪುಟ್ಟದ್ದು ನಮ್ಮ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ನಾನು ಸೇವೆಯನ್ನು ಸಲ್ಲಿಸಿ ನನಗಿಷ್ಟು ದೊಡ್ಡ ಗೌರವವನ್ನು ಕೊಟ್ಟಿದ್ದಕ್ಕೆ ನಾನು ಮುಗದ ಮೇಲೆ ನಾನು ನಿಮಗೆ ನಮಸ್ಕರಿಸುತ್ತಾ